ಬಂದು ಡಂಬಳ ತಾಲೂಕು ಮುಂಡ್ರಿಗಿ ಗದಗ ಜಿಲ್ಲಾ. ನಮ್ಮ ಹೆಸರು ಮಲ್ಲಪ್ಪ ಮಠದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಇದು ಈಗ ಸನ್ಯಾಕ ಒಂದು 20 ವರ್ಷ ಮೇಲೆ ಆಯ್ತು ನಾವು ಇದನ್ನು ಮಾಡಕತ್ತಿ. ಹಾಂ 20 ವರ್ಷಲಿದ್ದ ಬರೀ ಇದೇ ಉದ್ಯೋಗ ನಮ್ಮದು. ಬರೀ ಬೇಸಾಯ ಮಾಡ್ತೀವಿ, ಅದ್ರ ಕೂಡ ಇದನ್ನು ಮೇಂಟೈನ್ ಮಾಡಕತ್ತೀವಿ. ಈಗ ಇವನ್ನ ಈಗ 110 ಇರ್ಬೇಕು. 110 ಎಲ್ಲ ಕರಾಗಿರಲ್ಲ. ಹಾಂ ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂತ ಹೊಂಟೀವಿ. ನಾವು ರಾಸಾಯನಿಕ ಬಳಸಲ್ಲ, ನಾವು ಬರೀ ತಿಪ್ಪಿ ಗೊಬ್ಬರನ ಬಳಸೋದು. ತಿಪ್ಪೆಗೆ ಏನು ನಾವು ಇಲ್ಲಿ ಉತ್ಪತ್ತಿ ಮಾಡಿರ್ತೀವಿ ಗೊಬ್ಬರ, ನಮ್ಮ ಆಕಳ ಸಗಣಿ ಉಚ್ಚಿ ಹಾಕಿ ಗೊಬ್ಬರ ಮಾಡ್ಕೊಂಡಿರ್ತೀವಿ, ಅದನ್ನು ಬಳಸ್ತೀವಿ. ಅಲ್ಲಿಂದ ಅದ್ರ ಗೋಮಂತ್ರ ಹಿಡಿದು ಶೇಖರಣೆ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ, ರೋಗ ಕಂಟ್ರೋಲ್ ಆಗುತ್ತೆ. ಅಲ್ಲಿಂದ ಇಂಥವು ಬೀಜಗಡ್ಡಿಗೆ ಪಾದಗಡ್ಡಿಗೆ ಇಂಥವು ಗೊಬ್ಬರ ಯಾವ ಬಳಸಲ್ಲ ನಾವು. ಇದನ್ನು ಹಸಿ ಸಗಣಿ ತೊಳಿತೀವಿ, ಅದರಲ್ಲಿಂದ ಅದು ಬೀಜ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಆಕಳು ಈತಂದ್ರೆ ಅದ್ರ ಮಾಂಸ ಬಿತ್ತಂದ್ರೆ ಅದನ್ನು ಬ್ಯಾರ್ಲಿಗೆ ಶೇಖರಣೆ ಮಾಡ್ತೀವಿ. ಅದನ್ನ ಬ್ಯಾರ್ಲಿಗೆ ಹಾಕಿ ರೋಗ ಹಂಗೆ ಕಂಡು ಬಂತಂದ್ರೆ ಅದನ್ನು ಸಿಂಪಡಣೆ ಮಾಡ್ತೀವಿ ಕ್ಯಾನಿಗೆ ಹಾಕಿ. ಇಷ್ಟೆಲ್ಲ ಸ್ಟಾರ್ಟಿಂಗ್ ಎಷ್ಟು ದೂರ ಇದೆ ಶುರು ಮಾಡೋದಾಗ? ನಮ್ಮ ಸ್ಟಾರ್ಟಿಂಗ್ ಒಂದು ತಂದಿದ್ದೆ ನಾನು, ಒಂದು ಉಣ್ಣಾಕಂತ ತುಂಬಂದಿದ್ದೆ. ಹುಡ್ರು ಸಾಲಿ ಬಿಟ್ರೆ, ಸಾಲಿ ಬಿಟ್ಟಿಂದ ನಾವು ಅವಾಗ ಯತ್ನ ವ್ಯಾಪಾರ ಮಾಡ್ತಿದ್ವಿ. ಯತ್ನ ವ್ಯಾಪಾರ ಮಾಡೋ ಹೊತ್ತಿನಾಗ ಆಗ ಒಂದೊಂದು ಚಲೋ ಬಂದಿದ್ದು ಬಿಟ್ಕೊಂತ ಹೋದ್ವಿ. ಅವರು ಸಾಲಿನ ಬಿಟ್ರೆ ದನಕ್ಕೆ ಹಚ್ಚಿದ್ವಿ ಅವ್ರನ್ನ. ಅದರಲ್ಲಿಂದ ಮೇಂಟೈನ್ ಮಾಡ್ಕೊಂತ ಹೊಂಟ್ವಿ. ಈಗ ಅವು ಆಳು ಸಿಗ್ಲಾರ್ದಕ್ಕೆ ಏನಾಗ್ಯಾವ ಅಂದ್ರೆ ಒಂದು 40-50 ಆಕಳ ಮಾರೀವಿ. ಈಗ ಸದ್ಯ ಉಳಿದಿದ್ದು 110 ಉಳ್ದಾವೆ. ಮಾನ್ಯ ಬಂದಾಗ 150 ಅಂತ ಹೇಳಿದ್ರು. ಇಲ್ಲ, ಒಂದು 40 ಮಾರೀವಿ ಅದ್ರೊಳಗೆ. ಹಾಂ, ಈಗ ಒಂದು 110 ಉಳ್ದಾವೆ. ಹಂಗಾಗಿ ಈಗ ಏನು ಮಾಡ್ತೀವಿ ಅಂದ್ರೆ ಆಳು ಸಿಗ್ಲಲ್ಲ. ನಮ್ಮ ಮನೆಯಾರಿಗೆ ಎಷ್ಟು ಮೇಂಟೈನ್ ಮಾಡ್ಬೇಕು ಅಷ್ಟ ಮಾಡ್ಕೊಂಡ್ರತ್ತಂತ ಈಗ ತಲೆ ಕೆಟ್ಬಿಟ್ಟೈತೆ ನಮಗೆ. ಇಷ್ಟು ದಿನ ಏನಾಗ್ಯದ, ಆಳು ಸಿಗವು. ಆಳು ಸಿಕ್ಕರೆ ಆಳಿನ ಕೂಡ ಮೇಂಟೈನ್ ಮಾಡಿಸ್ತಿದ್ವಿ, ನಾವು ಪೇಚಾಡ್ತಿದ್ವಿ. ಈಗ ಆಳ ಸಿಗಾಗಿಲ್ಲ ಅದಕ್ಕೆ. ಈಗ ಅದ್ರಾಗೆಲ್ಲ ಸಿದ್ದರಾಮಯ್ಯ ಫ್ರೀ ಮಾಡಿಬಿಟ್ಟಾನ. ಈಗ ಹೆಣ್ಣಾಳು ಸಿಗಲ್ಲ, ಗಂಡಾಳು ಸಿಗಲ್ಲ, ಬಸ್ನಾಗ ಹೋಗಿ ಸೀಟೂ ಸಿಗಲ್ಲ ನಮ್ಗೆ. ಹಾಂ, ಹಾಗಾಗಿ ಒಕ್ಕಲ್ತನ ಮಾಡೋದು ಭಾಳ ವಜ್ಜಾಗೈತಿ. ಈಗ ಒಂದೇ ಥರದಿಂದಲ್ಲ, ಎಲ್ಲ ಥರದಿಂದ. ಈಗ ನೋಡ, ಹೊಟ್ಟು ಮೇವು ಹೇರ್ಬೇಕಾದ್ರೆ ಒಂದು ಆಳು ಸಿಗಲ್ಲ, ನಾವೇ ಪೇಚಾಡಿ ಇಬ್ಬರು ತಂದೆ ಮಗನ ಹೇರ್ತೀವಿ. ಹೇರೋರು ಒಟ್ಟರು ಈಗ ಅದ ಬಿಟ್ಟು ನಾವು ವರ್ಷ ಏನು ಮಾಡ್ತಿದ್ವಿ, ಒಂದು 20-30 ಗಾಡಿ ಸ್ಟಾಕ್ ಮಾಡ್ತಿದ್ವಿ ಮೇವು. ಈಗ ತೆನಿ ಮುರಿಯೋಕೆ ಸೊಪ್ಪಿ ಕೀಳಕ್ಕೆ ಆಳು ಸಿಗಲಾರ್ದಕ್ಕೆ ಜನರು ಜೋಳ ಹಾಕೋದು ಬಿಟ್ಬಿಟ್ರೆ. ಈಗ ಅವ್ರು ಜೋಳ ಹಾಕೋದು ಬಿಟ್ಟಿದ್ದಕ್ಕೆ ನಮಗೆ ಮೇವು ಸಿಗೋದು ಕಡಿಮೆ ಆಗೈತಿ. ಇಲ್ಲಾಂದ್ರೆ ಮೊದಲು ಸ್ಟಾಕ್ ಜಗ್ ತರ್ತಿದ್ವಿ, ಮಾಡ್ತಿದ್ವಿ. ಈಗ ಸಿಗಾಗೆ ಇಲ್ಲ, ಒಂದೇದ್ದು ಮೇವು ಸಿಗಲ್ಲ. ಹಾಗಾಗಿ ಈಗ ಏನು ಮಾಡ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟ ಮಾಡ್ಕೊಂಡ್ರಂತೇಳಿ ಈ ವಿಚಾರ ಮಾಡಕತ್ತೀವಿ. ಈಗ ಅವನ್ನ ಕಳಿಬಾರ್ದ ಇನ್ನು ಮಾಡ್ಕೊಂತ ಬಂದೀವಿ. ಕಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಇಟ್ಟಿವಿ ಅವನ್ನ. ತೋರ್ಸ್ ಬರ್ರಿ ಆಸ್ತಿ, ನಿಮ್ಮ ಆಸ್ತಿ ಎಷ್ಟು ಅದಾವೆ, ಹೆಂಗೆ ಅದಾವೆ? ಕಿಲ್ಲೆ ಅದಾವೆ ನೋಡು, ಎಲ್ಲ ಅದಾವೆ. ಗೂಟ ಮುಕ್ತನ ಐತಲ್ಲ ಗೂಟ ಮುಕ್ತ ಐತಲ್ರಿ, ಅದು ಏನು ಕಟ್ಟಿಲ್ಲ ಪಟ್ಟಿಲ್ಲ ಹಿಂಗ ಕಟ್ಟಾಗಲ್ಲ. ನಾವು ಕಟ್ಟಾಗಲ್ಲ. ನಾವು ಹಗ್ಗ ಹಚ್ಚಾಗಲ್ಲ ಅವಕ್ಕೆ. ಹಿಂಗೆ ನಿಂತ್ಕೊಂಡು ಎಲ್ಲ ಮೇಂಟೈನ್ ಮಾಡ್ತೀವಿ. ಮತ್ತು ನಮಗೆ ಬೇಕಂದ್ರೆ ಹಾಲನ್ನು ಹಿಂಡ್ತಾವೆ ನಿಂತ್ಕೊಂಡು. ಹಾಂ, ಸುಮ್ಮನೆ ನಿಂತು ಹಿಂಡ್ತಾವೆ. ಹಂಗೇನು ಮಾಡಂಗಿಲ್ಲ, ಬೆದರೋದು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ನಮ್ಗೆ ಹಾಲು ಎಷ್ಟು ಬೇಕು ಅಷ್ಟು ಹಿಂಡ್ಕೊಂತೀವಿ, ಉಳ್ಕಿದ್ದು ಕರೆದು ಬಿಟ್ಬಿಡ್ತೀವಿ. ನಾವು ಹಾಲು ಮಾರಲ್ಲ, ಹಾಲು ಮೊಟ್ಟ ಮಾರಾಗಲ್ಲ. ನಾವು ಮನೆಗೆ ಬೇಕಂದ್ರೆ ಹಿಂಡಕ್ಕೆ, ಮನೆಗೆ ಉಣ್ಣಾಕ ಹಿಂಡ್ತೀವಿ. ಯಾರು ನಿಮ್ಮಂತಾರೆ ಕೂಸಿಗೆ ಹಾಕಕ್ಕೆ ಬೇಕಪ್ಪ ಅಂದ್ರೆ ಕೊಡ್ತೀವಿ ಅವರಿಗೆ. ನಾವು ಇದರಲ್ಲಿದ್ದ ಹಾಲು ಮಾರಿ ರೊಕ್ಕ ಗಳಿಸ್ಬೇಕನ್ನೋರಲ್ಲ. ಯಾವ ಇದು ದೇಸಿ ತಳಿ, ಜವಾರಿ ತಳಿ. ಅಲ್ಲಿಂದ ಇದ್ರಾಗ ಹಳ್ಳಿ ಖಾರ ಐತಿ, ಒಂದೇ ತಳಿ ಇಲ್ಲ, ಹಳ್ಳಿ ಖಾರ ಐತಿ, ಅಮೃತ ಜಾತಿ ಐತಿ, ಎಲ್ಲ ಜಾತಿನ ಕಟ್ಟಿವಿ. ಆದರೆ ಇದು ಇಲ್ಲ, ಮಲ್ನಾಡು ಗಿಡ್ಡಿಲ್ಲ, ಜರ್ಸಿ ಇಲ್ಲ ನಮ್ಮ ಕಡೆಗೆ. ಮಲ್ನಾಡು ಗಿಡ್ಡಿಲ್ಲ, ಜರ್ಸಿ ಇಲ್ಲ. ಇದು ಒಂದು ತಳಿ ಕಾಂಗ್ರೋ ಐತಿ ನೋಡಿ, ಇಲ್ಲೇ ಐತಿ. ಹಾಂ, ಇಲ್ಲೇ ಐತಿ ನೋಡು. ಇದು ಒಂದು ತಳಿ ಕಾಂಗ್ರೋ ಐತಿ ನೋಡಿ. ಹಾಂ, ಯಾವ ಯಾಕಡೆ ಹೆಚ್ಚಾಗಿ ಕಂಡು ಬರ್ತಾವೆ ಇವು? ಈ ತಳಿ ಯಾಕಡೆ ಹೆಚ್ಚಾಗಿ ಕಂಡು ಬರ್ತಾವೆ? ಇದು ತಳಿ ಕೆಲವೊಂದು ಗುಜರಾತ್ ಕಡೆನೇ ಐತಿ. ಇದೆ ಗುಜರಾತ್ ಕಡೆ ಕಾಂಗ್ರೋನ ಐತಿ, ಅಲ್ಲಿಂದ ಅದು ಗೀರ್ನ ಐತಿ ಗುಜರಾತ್ ಕಡೆ. ಹಾಂ,
ಇದು ಹಳ್ಳಿ ಕಾರ ಅಂಕರ ಎಲ್ಲ ಕಡೆ ಸಿಗುತ್ತೆ. ಹಳ್ಳಿ ಕಾರ ದೇಶಿದ ಎಲ್ಲ ಕಡೆ ಸಿಗ್ತೈತಿ. ಆದ್ರೆ ನಾವು ಮೇಂಟೈನ್ ಮಾಡೋದು ಇವನ್ನಷ್ಟ. ನಾವು ಜವಾರಿವು ಹಳ್ಳಿ ಕಾರ, ಇದು ಒಂದು ಕಾಂಗ್ರೋ ಐತಿ, ಇದು ಒಂದು ತಳಿ ಉಟ್ಕೊಂಡಿವಿ. ಇನ್ನೊಂದು ಗೀರ್ ಇತ್ತು, ಅದು ಗೀರ್ ಒಂದು ಸ್ವಲ್ಪ ಕಾಲು ಎದ್ದೋತದ್ದು ಆತ ಅದನ್ನು ಕೊಟ್ಟಿವಿ ಅದನ್ನು. ಹಾಂ, ಬೆಳಿಗ್ಗೆ ಎದ್ದು ಕೂಡ ಏನು ಮಾಡ್ತಾರೆ ಸರ್? ನಿಮ್ಮ ದಿನಚರಿ ಏನಿರುತ್ತೆ? ಹೆಂಗೆ ದಿನ ಬೆಳಗ್ಗೆ ಇದ್ರ ಕಾಲನ್ನು ಕಸ ಹೊಡೆಯೋದು, ಸಗಣಿ ಬೆಳೆಯೋದು. ಎಷ್ಟು ಗಂಟೆಲಿದ್ದಾರೆ? ಈ 7ಕ್ಕೆ ಚಾಲುವಾಗತ್ತಾ. ಬೆಳಿಗ್ಗೆ 7ಕ್ಕೆ ಚಾಲುವಾಗಿದ್ದು 9 ಗಂಟೆ ಮಟ್ಟ ಸಗಣಿ ಕಸ ಹಿಂಡೋದು, ಖಾರ ಕುಡಿಸೋದು ಇದಾಗತ್ತೆ. ಅಲ್ಲಿಂದ 10-10ವರೆಗೆ ಹೊರಗೆ ಬಿಡ್ತಾರೆ. 10-10ವರೆಗೆ ಹೊರಗೆ ಬಿಟ್ಟು ಮೇಸ್ಕೊಂಬರ್ತಾರೆ. ಮೇಸ್ಕೊಂಬಂದು ಸಂಜೆ ಮುಂದೆ 6 ಗಂಟೆಗೆ ಒಳಗೆ ಹಾಕ್ತಾರೆ. ಸಂಜೆ ಮುಂದೆ 6ಕ್ಕೆ ಒಳಗೆ ಹಾಕ್ತಾರೆ. 6ರಿಂದ ಮತ್ತೆ ಖರ ಕುಡಿಸ್ತಾರೆ. ಖರ ಕುಡಿಸ್ತಾರೆ. ನಮ್ಮ ಮನೆಗೆ ಉಣ್ಣಕ್ಕೆ ಬೇಕಾದಷ್ಟು ಹಿಂಡ್ತಾರೆ. ಇಷ್ಟು ಮಾತ್ರ ಮೇಂಟೈನ್ ಮಾಡಕತ್ತೀವಿ ಇವನ್ನ. ಇನ್ನು ಮುಂದೆ ನೋಡ್ಬೇಕು. ನಮ್ಮ ಮಕ್ಕಳಾದ್ರೆ ಇದಕ್ಕೆ ಅಂಟ್ಕೊಂಡ್ರ ಮತ್ತು ಅವ್ರು ಮಾಡ್ಕೊಂತ ಹೋದ್ರೆ ಕಾಯಂ ಉಳಿತಾವೆ. ಮತ್ತು ಅವ್ರು ಮಾಡಲಿಲ್ಲ ಅಂದ್ರೆ ನಾವಿರೋ ಮಟ್ಟ ಮಾತ್ರ ಇರ್ತಾವೆ. ಹಾಂ, ಇಷ್ಟು ಮಾತ್ರ ಹೇಳಬಲ್ಲಿವಿ. ಅವರು ಮಾಡ್ಕೊಂಡು ಹೊಂಟಾರ್ರಿ ಮತ್ತೆ? ಹಾಂ, ಮಾಡ್ಕೊಂಡು ಹೊಂಟ್ರ. ನಮ್ಮ ಮನೆಗೆ ಎಲ್ಲರೂ ಇದಕ್ಕೆ ಅಪ್ಕೊಂಡ್ರ. ಸಣ್ಣರ್ಲಿದ್ದ ದೊಡ್ಡರ ಮಟ್ಟನೂ ಅಪ್ಕೊಂಡ್ರ. ಅದನ್ನು ಬಾಯ್ ಮಾಡೋದನ್ನ ಎಲ್ಲ ಸಾಕಿರಿ ಅಜ್ಜಾರ. ಮತ್ತೆ ಈ ಥರ ಶೆಡ್ ಹಾಕೊಂಡಿರೋದ್ರೆ ಹಾಂ, ಇದು ಸ್ವಂತ ಜಾಗನಾ ಏನು ಅಂತ? ಇದು ಜಾಗ ಸ್ವಂತದ್ದಲ್ಲ. ಹಂಗಾಗಿ ಇದು ಕೆರೆ ಹದ್ದಿದೆ. ಕೆರೆ ಹದ್ದಿನಾಗ ನಾವು ಟೆಂಟ್ ಹೊಡೆದೀವಿ. ನಮ್ಗೆ ಊರಾಗ ಇವಕ್ಕೆ ಮೇಂಟೈನ್ ಮಾಡೋಕೆ ಜಾಗ ಸಾಲಾಗಲ್ಲ. ಹಾಗಾಗಿ ಇಲ್ಲೇ ನಮ್ಮ ಹೊಲದ ಬಾಜುಕ್ಕೆ ಕೆರೆ ಹದ್ದ ಇದೆ. ಕೆರೆ ಜಾಗದಾಗ ಹಾಕಿವಿ ಟೆಂಟ್. ಇದಕ್ಕೆ ಒಮ್ಮೆ ಬಂದಿದ್ರು, ಸಾಹೇಬ್ರು ಹಂಗಂತಾರೆ ಹಿಂಗಂತಾರೆ ಕೀಡಿ ಅಂಥೇಳಿ. ನಾವು ಸಾಹೇಬ್ರು ಬಂದ್ರೆ ಹೇಳ್ತೀವಿ, ಇನ್ನೊಬ್ರು ಬಂದ್ರೆ ಹೇಳ್ತೀವಿ. ನಾವೇನು ಹೊತ್ಕೊಂಡು ಹೊಂಟಿಲ್ಲ. ಇದನ್ನ ನೀರು ನಿಲ್ಲಕ್ಕೆ ಅಡ್ಡ ಮಾಡಿಲ್ಲ ನಾವು. ಊರಾಗ ಇವಕ್ಕೆ ಮೇಂಟೈನ್ ಆಗಲ್ಲ, ಇವು ಹವಾ ಸೀರೆ ಇರ್ಬೇಕು ದನ. ಹಾಗಾಗಿ ಇಲ್ಲಿ ತಂದೀವಿ ಅಂತ ಹೇಳಿದ್ವಿ ಅವ್ರಿಗೆ. ಅದು ಆಯ್ತೈತೆ ಒಂದು ಸ್ವಲ್ಪ. ಅದು ಆಯ್ತು ಒಟ್ಟದು ಬರೆಯೋದರಿಗೆ. ನಮಗೇನು ಮಾಡಲ್ಲ. ನೀವು ಯಾರು ಹೊರಗಿದ್ದವ್ರು ಬಂದವ್ರಿಗೆ ಹಾಯ್ತೈತೆ ಅದು. ನೀವು ಏನೋ ಬರ್ತಿರಲ್ಲ ಅರಿಯೋದಾರೆ ಅವ್ರಿಗೆ ಹಾಯ್ತೈತೆ ಅದು. ಮತ್ತೆ ಕಿರಿಕಿರಿ ಚಾಲು ಆಗಿದ್ವಲ್ರಿ ಇಲ್ಲಿ ಯಾರು ಈ ಥರ ಹಾಕ್ಕೊಂಡಿರಿ ಈ ಥರ ಇಲ್ಲ ಅಂತೇಳಿ? ಅಯ್ಯೋ, ಈ ದಾರಿ ದಾರಿ ಬರ್ಬೇಕಾರೆ ನಿಮ್ಮ ದನ ಬರ್ತಾವೆ ಅಂತ ಮಾಡ್ತಾರೆ, ಗುದ್ದಾಡ್ತಾರೆ, ಹೊಡೆದಾಡ್ತಾರೆ. ಹಾಗೆ ಅವ್ರ ಕೂಟ ಇಲ್ಲ ಅನ್ಕಂತ ನಾವು ತಡ ಹಾಯ್ತೀವಿ. ಮತ್ತು ಅದು ನೋಡ್ರಿ ಗೌರ್ಮೆಂಟ್ ದಾರಿ ಅದು. ಆ ದಾರಿ ಮಾಡೋಕೆ ಯಾರು ದಿಕ್ಕಿಲ್ಲ ಅದಕ್ಕೆ. ಅಲ್ಲ, ಎಲ್ಲದು ನಾವ ತೊಗೊಂಡ್ಬಿಟ್ರ ಹ್ಯಾಂಗೆ ಬದುಕ್ಬೇಕು ನೋಡ್ರಿ. ಹಾಂ, ಈಗೆಲ್ಲ ಗೋಮಾಳ ಇತ್ತು, ಅದನ್ನ ಎಲ್ಲ ಅಕ್ರಮ ಮಾಡಿಬಿಟ್ರೆ ಈಗ ದನಕ್ಕೆ ಬೇಯಕ್ಕೆ ಎಲ್ಲಿ ಹೋಗೋಕೆ ಜಾಗ ಇಲ್ಲ. ಗುಡ್ದಾಗ ನೋಡ್ರೆ ಅಗಿ ಹೆಚ್ಚಿವ್ರಿ ಬಿಡ್ಬಾರ್ದು ಅಂತ ಫಾರೆಸ್ಟರ್ ಅಂತಾರೆ. ಫಾರೆಸ್ಟರ್ ಕಾಟ. ಮತ್ತು ಇಲ್ಲಿ ಬಂದ್ರೆ ಹೊಲವ ರೈತರ ಕಾಟ. ಏನು ಮಾಡೋದಾಗ ಇದ್ದಿದ್ರಾಗ ಮಾಡ್ಕೊಂಡು ಹೊಂಟಿವಿ. ಮತ್ತೆ ಇದ್ರಿ ಅಜ್ಜಾರ್, ಮತ್ತೆ ಈಗ ಮೇವಿನ ಸಮಸ್ಯೆ ಒಂದು ಹೇಳ್ಕೊಂಡ್ರಲ್ಲ, ಹಾಂ, ಮತ್ತೆ ಹೆಂಗ್ರಿ ಮೈಸಾಟ ಮಾಡೋದು ನೀವು ಅಂತೀನಿ? ಏನು ಮಾಡೋದು? ಮತ್ತು ಅದನ್ನ ಏಟ್ರ ಅಲ್ಲಿ ರೊಕ್ಕ ಕೊಟ್ಟು ತಂದು ಕೊಂಡು ಹಾಕದ. ಕೊಂಡು ಹೇರ್ಕೊಂಬಂದು ಅದಕ್ಕೆ ಅಲ್ಲಿ ಒಂದು ಟ್ಯಾಕ್ಟರ್ ತಂದೀವಿ ಹೇರಕ್ಕೆ ಮಾಡೋಕೆ. ಹೇರಿ ಬಣಿ ಒಟ್ಟಿರ್ತೀವಿ. ಬಣಿ ಒಟ್ಟಿ ಅದನ್ನು ಮೇಂಟೈನ್ ಮಾಡ್ತೀವಿ. ರಾತ್ರಿ ಬರತ್ಲೆ ಹಾಕ್ತೀವಿ. ಹಾಕಿ ಅದನ್ನು ಜೋಪಾನ ಮಾಡ್ತೀವಿ ನೋಡು. ಇಲ್ಲಿ ಅದ ನೋಡಿ ಬಣಿ ಇಲ್ಲಿ ಐತಿ ಈ ಕಡೆ. ಬರ್ರಿ, ನಮಗೆಲ್ಲ ಬಣಿವಿ ಮನೆ ಶೆಡ್ ಇಲ್ಲೇ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಊರಾಗಿದ್ದ ಬಂದು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇಲ್ಲೇ ಬಂದು ಇಲ್ಲೇ ಮೆಟ್ಟು ಹಾಕಿವಿ. ಹೆಂಡ್ರು ಮಕ್ಕಳು ಎಲ್ಲರೂ ಈ ಕಡೆನ ಬರ್ತೀವಿ. ಬಂದು ಎಲ್ಲರೂ ಇಲ್ಲೇ ಮೇಂಟೈನ್ ಮಾಡ್ತೀವಿ. ಕರ ಈಗ ಸದ್ಯ ಒಂದು 30 ಅದಾವ. ಹಾಂ, 30 ಅದಾವ. 30 ಕರ ಅದಾವ. ಈಗ ನಾವು ದೊಡ್ಡವಾಗ ಮಟ್ಟ ಇಲ್ಲೇ ಮನ್ಯಾಗ ಇರ್ತಾವೆ. ಅವಕಾಲಿ ಒಂದು ಮನೆ ಮಾಡೀವಿ. ಮನೆ ಮಾಡ್ಯಾರ? ಹಾಂ, ಇಲ್ಲ ಐತೆ ನೋಡ. ಮೊದ್ಲ ಮನೆ ತೋರಿಸ್ರಿ ಬರ್ರಿ. ಖರ ಈಗ ಹೊರಗೆ ಮಲಿಗೆ ಕುಡಿಯಕ್ಕೆ ಬಂದಾವ.